ಅಂಬಾ ಇದ್ಯಾಕಪ್ಪ ಹಿಂಗ ಅಂಬಾ ಅಂತ ಶುರು ಮಾಡ್ತಾ ಇದೀವಿ ಅಂತ ಇದೀರಾ? ನಮ್ ಸ್ಟುಡಿಯೋದಲ್ಲಿ ದನ ಕಾಯೋನು ಟೀಮ್ ಇದೆ, ಮತ್ತೆ ಅಂಬಾ ಅಂತ ಸೌಂಡ್ ಬರ್ತಾ ಇದ್ರೆ ಹೇಗೆ? ದನಗಳ ಸೌಂಡ್ ಹೋಗಿದ್ವಿ, ಇವ್ರು ಪಾಡಿ ಇವ್ರು ಸುಮ್ಮನೆ ಕೂತಿದ್ದಾರೆ. ಹೌದು, ನಾವಿಬ್ರು ಅಂಬಾ ಅಂತ ಇದೀವಿ. ಧಾರವಾಡದವರಲ್ವಾ, ಎಮ್ಮೆ ಸೌಂಡ್ ಚೆನ್ನಾಗಿ ಕೂಗ್ತಾರೆ, ಅದು ಕೂಗ್ಸಿ. ಎಸ್, ಬಟ್ ಇವಾಗ ಎಮ್ಮೆ ಸೌಂಡ್ ಅಲ್ಲಿ ಕೂಗ್ತಾರೆ. ನೀವು ಮೇಕೆ ತರನು ಕೂಗ್ತಿರಲ್ವಾ ಸರ್? ಕುರಿನ ಮೇಕಿರ್ತಾರನೋ? ನಾನು ಮೊನ್ನೆ ನಾಟಕದಲ್ಲಿ ನೋಡಿದೆ ನಾನು ಮೊನ್ನೆ, ಅಲ್ವಾ? ಇನ್ನೊಂದ್ಸರಿ ಸರ್. ನಾನು ಒಂದ್ಸರಿ ಟ್ರೈ ಮಾಡ್ಲಾ? ಮಾಡಿ. ನಾವು ಇದು ಒಪ್ಪಲ್ಲ, ದನ ಕಾಯೋ ತರ ಹೇಳ್ಬೇಕು. ಹೌದು, ಕುರಿ ಮೇಕೆ ಎಲ್ಲ ಯಾಕೆ? ಎಸ್ಪೆಷಲಿ ಈ ಸಿನಿಮಾದಲ್ಲಿ ಗೌರಿ ಶಂಕರ ಅಂತ 2 ಹಸು ಮತ್ತೆ ಒಂದು ಹಸು ಒಂದು ಕರು ಇದೆ ಅಂತ ಹೇಳಿ, ಒಂದು ಹೆಣ್ಣು ಒಂದು ಗಂಡು, 2 ಅಲ್ವಾ ಹಸುಗಳಿದೆ. ಹಸು, ಹಾ, ಒಂದು ವಿಜಯ್ ಅವರು ಒಂದು ಪ್ರಿಯಮಣಿ ಅವರು, ಆತರ 2 ಹಸು, 2 ಹೋರಿ 2 ಹಸ. 2 ಹೋರಿ 2 ಹಸ. ನಾನು ಶಂಕರ 1, 2 ಹೋರಿ. ಹೌದು, ಪ್ರಿಯಮಣಿ ಅವರು ಗೌರಿ 1, 2 ಹಸ. ಓಕೆ, ಅದೇ ಜಾತಿ, ಅದೇ ಗ್ರೂಪ್ನವರು. ಸೂಪರ್ ಸರ್. ಯಾವ್ದ್ರ ಒಂದು ಕಾನ್ಸೆಪ್ಟ್ ಇದು ಅಂತ ಹೇಳ್ಬಿಟ್ಟು ಸರ್, ಪ್ರತಿಯೊಂದು ಊರಲ್ಲೂ ನಾವು ನೋಡುವಂತಹ ಒಂದು ಕಲ್ಪನೆನ ಅಥವಾ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ? ಮೊದಲಿಗೆ ಈ ದನ ಕಾಯೋನು ಅಂತ ನಾವೇನಂತೀವಿ, ನಾವೆಲ್ಲರೂ ದನ ಕಾಯೋರೆ. ಭಾರತದಲ್ಲಿ 70%, 70% ಜನಗಳು ಕೃಷಿ ಮಾಡ್ಕೊಂಡೇ ಬಂದವರು. ಈ ಬಿತ್ತೋದು, ಬೆಳೆಯೋದು, ಗೊಬ್ಬರ ಹಾಕೋದು, ಈ ಕೃಷಿಗೆ ಮುಂಚೆ ಮಾಡ್ತಿದ್ದಿದ್ದು ಪಶು ಸಂಗೋಪನೆ. ಆ ಪಶು ಸಂಗೋಪನೆಗೆ ನಮ್ಮ ನಾಡಲ್ಲಿ ದನ ಕಾಯೋದು ಅಂತಾರೆ. ಅದೆಲ್ಲೋ ಕಾಲಾಂತರದಲ್ಲಿ ಏನಕ್ಕೆ ಗೊತ್ತಿಲ್ಲ, ಅದು ದನ ಕಾಯೋನು ಅಂದ್ರೆ ಒಂದು ಮುದ್ದಾದ ಬೈಗಳಾಗೋಯ್ತು. ಏನೋ ಕೆಲಸ ಮಾಡಲಿಲ್ಲ, ದನ ಕಾಯಕ್ಕೆ ಹೋಗು, ಕತೆ ಕಾಯಕ್ಕೆ ಹೋಗು. ಹೌದು, ಓದಲ್ಲ, ನಾನು ಸರಿಯಾಗಿ ಓದಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂದ್ರೂ ದನ ಕಾಯೋಗ್ ಮನೆಯಲ್ಲಿ. ಅದು ಯಾಕೆ ಬಂತು ಅಂದರೆ, ನಾವೆಲ್ಲ ಮೂಲತಃ ಕೃಷಿ ಮಾಡ್ಕೊಂಡ್ರೆ, ನಿಮ್ಮ ತಾತನೋ ಮುತ್ತಾತನೋ ಯಾರನ್ನೋ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಒಂದು 50 ಎಕರೆ ಗದ್ದೆ ಮಾಡಿರ್ತಾರೆ. ಹೌದು, ಈ ಥರದ್ದು ಒಂದು ಕೃಷಿ ಹಿನ್ನೆಲೆ. ನಮ್ಮ ತಂದೆ, ನಮ್ಮ ತಾತ ಅವ್ರ ಇದ್ರಲ್ಲೂ ಹಾಗೇನೆ. ಹೌದು, ಇವತ್ತಿಗೂ ಹಸು, ಊರ್ ಕಡೆ ಎಲ್ಲ ಎಮ್ಮೆ ಎಲ್ಲ ಇಟ್ಟಿರ್ತಾರೆ. ಸೊ ಆ ಪ್ರಾಣಿ ಸಾಕೋದು, ಅದ್ರ ಹಾಲು ಕರೆದು ಕುಡ್ಕೊಳ್ಳೋದು, ಇದು ಮೊದಲಿಂದ ಮಾಡ್ಕೊಂಡ್ ಬಂದವ್ರು ನಾವೆಲ್ಲ. ಹಾಗಾಗಿ ನಾವೆಲ್ಲರೂ ಕೃಷಿಕರೇ, ನಾವೆಲ್ಲರೂ ದನ ಕಾಯರೆ ಅನ್ನೋದು ಒಂದು ಕಲ್ಪನೆ ನಮ್ಗೆ ಯಾವಾಗಲೂ. ನಾನು ವಿಜಿ ಮಾತಾಡಿದಾಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಅದಾಗಿ ಅದು ಬೈಗಳಲ್ಲ, ಅದಕ್ಕೊಂದು ದೊಡ್ಡ ಹೆಮ್ಮೆ ಇದೆ. ಅವನು ತುಂಬ ದೊಡ್ಡ ಹ್ಯೂಮನ್ ಬೀಯಿಂಗ್. ದನ ಕಾಯೋನು ಅಂದ ತಕ್ಷಣ ಅದು ಬೈಗಳಾಗಬೇಕಾಗಿಲ್ಲ, ತುಂಬ ದೊಡ್ಡ ಮನುಷ್ಯ ಅವನು, ತುಂಬ ವಿಶಾಲ ಹೃದಯಿ, ತುಂಬ ಸೆನ್ಸಿಬಲ್ ಆಗಿ ನಡ್ಕೊಳ್ಳೋನು. ಅವಿದ್ಯಾವಂತ ಇರ್ಬೋದು, 8-9 ಕ್ಲಾಸ್ ಪಾಸ್ ಆಗಿರ್ತಾನೆ, ಬಟ್ ಅದನ್ನೆಲ್ಲದನ್ನೂ ಮೀರಿದ ಒಂದು ಹ್ಯುಮ್ಯಾನಿಟಿನ ತೋರಿಸ್ತಾನೆ ಸಿನಿಮಾದಲ್ಲಿ ಅಂತ ಒಂದು ಏನೋ ಮಾಡೋಕ್ಕೆ ಕೂತ್ಕೊಂಡ್ವಿ. ಹಾಗೆ ಹುಟ್ಟಿದ್ದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಣಿಗಳಲ್ಲಿ ಏನು ಒಂದು ಮನುಷ್ಯತ್ವ ಇದೆ. ಪ್ರಾಣಿಗಳನ್ನು ಮನುಷ್ಯರು ಅನ್ಬೋದು, ಮನುಷ್ಯರನ್ನ ಅನ್ನೋಕ್ಕಾಗಲ್ಲ. ಮನುಷ್ಯರು ಪ್ರಾಣಿಗಳಿಗಿಂತ ಹೋಲಿಸುವಂಥ ಒಂದು ವೇದಾಂತ ತೊಗೊಂಡ್ಬಂದ್ವಿ. ಅದಕ್ಕೆ ಸರಿಯಾಗಿ ಒಂದು ಕರಿ ಹೋರಿ, ಒಂದು ಬಿಳಿ ಹಸುನು ಸಿಕ್ಕೋದು. ಪ್ಯಾರಲಲ್ ಆಗಿ ಅದನ್ನ ಹೆಂಗೆ ಒಪ್ಕೊಂಡ್ರು ಪ್ರಿಯಮಣಿ ಮತ್ತೆ ವಿಜಯ್ ಅವರಿಬ್ರು ಈ ಪಾತ್ರಗಳಿಗೆ? ವಿಜಯ್ ಅವ್ರು ಹೇಳ್ತಾ ಇದ್ರು ಅವಾಗಲೇ ಒಂದಷ್ಟು ವಿಷಯಗಳನ್ನ, ಪ್ರಿಯಮಣಿಯವರು ಹೇಗೆ ಒಪ್ಕೊಂಡ್ರು? ಪ್ರಿಯಮಣಿಯವರಿಗೆ ಅವ್ರು ಯಾವುದೋ ಶೂಟಿಂಗಲ್ಲಿದ್ದಾಗ ಹೋಗಿ ಕ್ಯಾರವನಲ್ಲಿ ಏನು ಅರ್ಥ ಆಗದಿರೋ ಒಂದು 2 ನಿಮಿಷ ಹೇಳಿದೆ. ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಮಾಡ್ತೀನಿ ಅಂದ್ಬಿಟ್ರು. ಏನು ಅರ್ಥ ಆಗ್ದಂಗೆ ಹೇಳಿದ್ರೆ? ಇಲ್ಲ, ಈತನ ಕಣ್ಣು, ಧ್ವನಿ, ಆಮೇಲೆ ಇವನಿಗೆ ಸುಮಾರು ಹಾಡುಗಳನ್ನು ಬರೆದು ಗೊತ್ತು ನನಗೆ. ಜಂಗ್ಲಿ, ದುನಿಯಾಗ ಒಂದು ಸಣ್ಣ ಬಿಟ್ ಸಾಂಗ್ ಬರ್ತಿದ್ದೆ. ಆಮೇಲೆ ಹಾಡುಗಳು ಮೈಗಂಟೋ ಕೆಲವು ಹೀರೋಗಳಲ್ಲಿ ಈತ ಒಬ್ಬ. ಆ ಬಣ್ಣ ಇರಬಹುದು, ಕಣ್ಣು, ಧ್ವನಿ, ಮತ್ತೆ ಒಂದು ವಿಕೆಡ್ ಆಗಿ ಆ್ಯಕ್ಟ್ ಮಾಡಬಲ್ಲ, ಎಮೋಷ್ನಲ್ ಆಗಿರಬಲ್ಲ. ಈ ಹಾಡುಗಳು ಸುಮ್ಮನೆ ಎಲ್ಲರಿಗೂ ಅಂಟೋದಿಲ್ಲ, ನೀವು ಚೆಕ್ ಮಾಡಿ. ಸುಮಾರು ಜನ ನಾಯಕ ನಟರಿಗೆ ಹಾಡು ಬೇಕಿಲ್ಲ ಅನ್ಸುತ್ತೆ, ಬಟ್ ಈತನಿಗೆ ಯಾವ ಹಾಡು ಹಾಕಿದ್ರು ಕೂತ್ಕೊಳ್ಳುತ್ತದು. ಆಮೇಲೆ ಹಳೆ ಪಾತ್ರೆ ಅಂತ ಒಂದು ವಿಚಿತ್ರ ಜರ್ನಿ ನಂದು, ಒಂದು ಸೂರ್ಯದೆಲ್ಲ ಹಳೆ ಹುಬ್ಳಿ ಅದು ಒಂದು ಹಳೆ ಪಾತ್ರೆ ಬ್ರ್ಯಾಂಡ್ ಅಂಬಾಸಡರ್ ಅಲ್ಲ ನಿಜ. ಆ ಮ್ಯೂಸಿಕಲಿ ತುಂಬಾ ವರ್ಕ್ ಆಗ್ತಾನೆ. ಇವೆಲ್ಲ ಈ ಸಿನಿಮಾದಲ್ಲೂ ಒಳ್ಳೆ ಹೋರಿ ತರ, ಗೂಳಿ ತರ ಫುಲ್ ಫೈಟಿಂಗ್ ಎಲ್ಲ ಜೋರಾಗೆ ಇದೆಯಂತೆ. ಹೆವಿ ಢಮಾಲ್ ತುಂಬಾನೇ ಇದೆ. ಬರೋ ಎಲ್ಲ ಫ್ಯಾನ್ಸ್ಗೂ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನೋಡೋ ಫ್ಯಾಮಿಲಿ ಅವ್ರಿಗೋಸ್ಕರ, ಹೌದು ಇಲ್ಲಿ ಬೇಕಾಗಿತ್ತು, ಇಲ್ಲಿ ಹೊಡೆದಾಟ,
ಕರೆಕ್ಟಾಗಿದೆ, ಹೊಡೆದಾಡು ಅಂತಾನೆ ಹೇಳಬೇಕು. ಹೀರೋಗೆ ಹೊಡೆದಾಡೋಗು ಅನ್ನೋ ಮೂಮೆಂಟ್ಗೆ ನ್ಯಾಚುರಲ್ ಆಗಿ ಊರಲ್ಲೇ ಹೆಂಗೆ ಒಬ್ಬರ ಮೇಲೆ ಒಬ್ರು ಬಿದ್ದು ಮಣ್ಣಲ್ಲಿ ಒದ್ದಾಡಿ ಆ ಥರ ಗುದ್ದಾಡೋದು ತುಂಬ ಚೆನ್ನಾಗಿದೆ ಅದು ಎರಡು. ಆ್ಯಂಡ್ ಪ್ರಿಯಮಣಿ ಮತ್ತು ವಿಜಯ್ ಅವರ ಕಾಂಬಿನೇಷನಲ್ಲಿ ಒಂದು ಡ್ಯುಯೆಟ್ ಹಾಡು ಸಖತ್ತಾಗಿ ಬಂದಿದೆ. ಆ್ಯಂಡ್ ವೆರೈಟಿ ಕಾಸ್ಟ್ಯೂಮ್ಸು, ಫ್ಲವರ್ಸು, ಏನೇನೋ ಎಲೆಗಳು ಎಲ್ಲನೂ ಹಾಕಿ ಒಳ್ಳೆ ಒಳ್ಳೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ನಾವು ಆಡಮ್ ಆ್ಯಂಡ್ ಈ ರೇಂಜಿಗೆ ಕಲ್ಪಿಸ್ಕೊಂಡಿದ್ದು ಅದನ್ನ. ಇಬ್ಬರು ಸೇರಿ 3-4 ಗಂಟೆ ಬೈದ್ರು ಬೆಳಿಗ್ಗೆ. ಆಡಮ್ ಆ್ಯಂಡ್ ಈವ್. ಹೌದೌದು. ಕೊನೆಗೆ ಅದು ಹಾಕೊಂಡು ಆರಾಮಾಗಿ ಫ್ಲವರ್ಸ್ ಎಲ್ಲ ತುಂಬಿಸ್ಕೊಂಡ್ಬಿಟ್ವಿ ಮೈ ಕೈ ಎಲ್ಲಾನು.